ಅಳಿಯ ಬರಬೇಕಾದ್ರೆ ಅದೃಷ್ಟದ ಒಂದು ಮೂಟೆ ಒಂದು ಹೊರೆನೇ ತೊಗೊಂಬಂದು ಮಾವನಿಗೆ ಗಿಫ್ಟ್ ಕೊಟ್ಟವನೆ, ಎಂಜಾಯ್ ಮಾಡೋ ಸಾಕು ನೀನು ನನಗೋಸ್ಕರ ಅಥವಾ ನಮ್ಮ ಅಮ್ಮನಿಗೋಸ್ಕರ ಕಷ್ಟಪಟ್ಟಿದ್ದು ಅಂತ. ಸೊ ಅಳಿಯನ ಬಗ್ಗೆ ಹೇಳಿ ನನಗೆ. ಎಸ್ ಸರ್, ನಾನಿನ್ನ ಆ್ಯಕ್ಚುಲಿ ನನ್ನ ಅಳಿಯನ್ನ ನೋಡೋಕ್ಕಾಗಿಲ್ಲ. ನನಗೆ ಇನ್ನು ಕಾತ್ರತೆ ಇದೆ ನನ್ನ ಅಳಿಯನ್ನ ನೋಡಬೇಕು ಅನ್ನೋದು. ನನಗೆ ಆ್ಯಕ್ಚುಲಿ ಸಣ್ಣ ಮಟ್ಟಿಗೆ ಇನ್ನು ಬೇಜಾರಿದೆ ದಟ್ ನಾನು ಅವ್ನು ಹುಟ್ಟೋ ಸಮಯದಲ್ಲಿ ನಾನು ಅವನ ಜೊತೆ ಇರೋಕ್ಕಾಗಿಲ್ಲ, ನನ್ನ ತಂಗಿ ಜೊತೆ ಇರೋಕ್ಕಾಗಿಲ್ಲ. ಐ ಕುಡಂಟ್ ಬಿ ದೇರ್ ವಿತ್ ಹರ್ ಅಂತ. ಬಟ್ ಅವ್ನು ನನ್ನ ಅದೃಷ್ಟದ ಅಳಿಯನೇ ಸರ್. ಯಾಕಂತಂದರೆ ಅಂದರೆ ಅವ್ನು ಹುಟ್ಟಿದ್ದೇ ಅದೃಷ್ಟನೋ ಏನೋ, ಕೊನೆ ವಾರದಲ್ಲಿ ಅವನು ನೋಡಿದ ಅದೃಷ್ಟನೋ ಏನೋ ಗೊತ್ತಿಲ್ಲ ಸರ್. ಇವತ್ತು ಟ್ರೋಫಿ ನನ್ನ ಕೈಯಲ್ಲಿದೆ. ಅಫ್ಕೋರ್ಸ್ ಅದೃಷ್ಟ, ಅವ್ನು ನನ್ನ ಅದೃಷ್ಟದ ಅಳಿಯನೇ. ಯಾವತ್ತಾದರೂ ಒಂದು ದಿವಸ ಯಾಕೆ ಗುರು ಈ ಸ್ಟ್ರಗ್ಲಿಂಗ್ ಎಲ್ಲ, ಏನೋ ಒಂದಷ್ಟು ಕೆಲಸ ಮಾಡಿಕೊಂಡು ತಿಂಗಳಿಗೂ ಸಂಬಳ ಬಂದರೆ ಬದುಕ್ಬಿಡ್ಬೋದಾ, ಈ ಇಂಡಸ್ಟ್ರಿಗೆ ಬಂದು ಹಿಂಗೆ ಯಾಕೆ ಆಗ್ತದೆ, ಹಿಂಗೇನಾಯಿತು, ನನಗೆಲ್ಲ ಅರ್ಹತೆ ಇದೆ, ಯೋಗ್ಯತೆ ಇದೆ, ಅವಕಾಶ ಸಿಗ್ತಾ ಇಲ್ಲ, ಬೇಡ ಇನ್ನೇನಾದರೂ ಟ್ರೈ ಮಾಡೋಣ ಅಂತ ಅನ್ನಿಸ್ತಾ? ಕಾರ್ತಿಕ್ ಮೈಂಡಲ್ಲಿ ಈ ಥರದ ಸಿಚುವೇಶನ್ಗಳು ಬಂದೋಯ್ತಾ? ಆ ಥರ ಸಿಚುವೇಶನ್ನು ಸುಮಾರು ವಿಷಯಗಳಲ್ಲಿ ಆಗಿರುತ್ತೆ. ಕೆಲವೊಂದು ಸಲ ತುಂಬ ಕಷ್ಟಪಟ್ಟು ನಮಗೆ ಬೇಕಾಗಿರುವಂಥ ರೆಕಗ್ನೈಸೇಷನ್ ಸಿಕ್ಕಿಲ್ಲ ಅಂತಂದಾಗ ಬೇಜಾರಾಗುತ್ತೆ. ಬಿಗ್ ಬಾಸ್ ಮನೆ ಒಳಗೆ ಆಗಿದೆ ಸರ್. ಕಷ್ಟಪಟ್ಟು ವಾರ ಎಲ್ಲ ನಾನು ಟಾಸ್ಕ್ ಆಡಿರ್ತೀನಿ, ಕಷ್ಟಪಟ್ಟು ನನ್ನ ಸ್ಟ್ಯಾಂಡ್ ನಾನು ತೊಗೊಂಡಿರ್ತೀನಿ. ಆದ್ರೂ ನನಗೆ ಕೊಡಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಬೇರೆಲ್ಲೋ ಹೋಗಿರುತ್ತೆ. ಸೊ ಲೈಫಲ್ಲಿ ಯಾವಾಗಲೂ ನಮ್ಮ ಕೆಲಸ ನಾವು ಮಾಡ್ಕೊಂಡು ಹೋದರೆ ಅದಕ್ಕೆ ಸಿಗಬೇಕಾಗಿರೋ ಅಂಥ ರಿಸಲ್ಟ್ ಸಿಗುತ್ತೆ ಅನ್ನೋದಕ್ಕೆ ನಾನೇ ಏನಂತಾರೆ ಎಕ್ಸಾಂಪಲ್ ಸರ್. ಅದು ಬಿಗ್ ಬಾಸ್ ವಿನ್ ಆಗಿದ್ದೀನಿ. ನನ್ನ ಕೆಲಸ ನಾನು ಅಚ್ಚುಕಟ್ಟಾಗಿ ನಾನು ಡೊಳ್ಳು ಸಿನಿಮಾದಲ್ಲಿ ಮಾಡಿದ್ದೆ ಸರ್, ನ್ಯಾಷನಲ್ ಅವಾರ್ಡ್ ಬಂದಿದೆ ಸರ್. ಇನ್ನೇನು ಹೇಳೋಕ್ಕೆ ಇಷ್ಟಪಡಲ್ಲ. ನಮ್ಮ ಕೆಲಸ ನಾವು ಮಾಡಿದ್ರೆ ಲೇಟಾಗಾದರೂ ಲೇಟೆಸ್ಟ್ ಆಗಾದರೂ ಬಂದೇ ಬರುತ್ತೆ ಸರ್. ಲೆಟ್ಸ್ ವರ್ಕ್ ಅಷ್ಟೇ.